ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ 5 ನಿಮಿಷದಲ್ಲೇ ನಾವು ಯಾವ ರೀತಿ ಕೋಟ್ನ ಸ್ಟಿಚಿಂಗ್ ಮಾಡ್ಬೋದು, ಅದು ಕೂಡ ಹೊಸದಾಗಿ ಕಲಿತಾ ಇರೋರಿಗೆ ಫಿನಿಶಿಂಗ್ ನೀಟಾಗಿ ಬರಲ್ಲ ಅನ್ನೋದು ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ಇದರಲ್ಲಿ ಯಾವ ರೀತಿ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅನ್ನೋದನ್ನು ನಾನು ಕಂಪ್ಲೀಟ್ ಡೀಟೇಲ್ಸ್ ಜೊತೆಗೆ ಒಂದೊಂದು ಪಾಯಿಂಟ್ ಕೂಡ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದ್ದೀರಾ, ಫುಲ್ ಪೂರ್ತಿ ವಿಡಿಯೋ ನೋಡಿ. ಹಾಗೆಯೇ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಖಂಡಿತ ವಿಡಿಯೋಗೆ ಲೈಕ್ ಕೊಡಿ ಫ್ರೆಂಡ್ಸ್. ನೋಡಿ, ನಾನು ಇದರಲ್ಲಿ ಲೆಫ್ಟ್ ಟು ರೈಟು ಫ್ರಂಟ್ ಪಾರ್ಟ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಾವು ಈ ಥರ ಅಪೋಸಿಟ್ಗೆ ಹಾಕ್ಕೋಬೇಕಾಗತ್ತೆ. ಆಮೇಲೆ ಇದರಲ್ಲಿ ಮೇಯ್ನ್ ನೀವು ಒಂದನ್ನೇ ಏನು ಫಾಲೋ ಮಾಡಬೇಕು ಅಂದರೆ ಸ್ಟಿಚಿಂಗ್ ಮಾರ್ಜಿನ್ ಒಂದು ಫಾಲೋ ಮಾಡಿದ್ರೆ ಅಂದರೆ ನಿಮಗೆ ಎಲ್ಲೂ ಕೂಡ ಆಲ್ಟ್ರೇಷನ್ ಅನ್ನೋದು ಬರೋದಿಲ್ಲ. ಅಷ್ಟೇ ನೀಟಾಗಿ ನಿಮಗೆ ವೇಸ್ಟ್ ಕೋಟು ರೆಡಿ ಆಗುತ್ತೆ. ಇದನ್ನು ನೋಡಿ, ನಾನು ಪಾಯಿಂಟೆಡ್ ಸ್ಟಿಚ್ ಅಂದರೆ ಒಂದು ಪ್ರೆಷರ್ ಪುಟ್ ಅಳತೆ ಏನಿರುತ್ತೆ ಅಲ್ಲಿ ನಾನು ಫಸ್ಟು ನೆಕ್ ಹತ್ರ ಹಾಕ್ತಾಯಿದ್ದೀನಿ. ಆನಂತರ ಇಲ್ಲಿ ಆರ್ಮೋಲ್ ಏನಿರುತ್ತೆ ಇದಕ್ಕೂ ಕೂಡ ಅದೇ ಮಾರ್ಜಿನಲ್ಲಿ ನಾವು ಹಾರ್ಮೋಲ್ಗೂ ಸ್ಟಿಚ್ಚನ್ನ ಹಾಕ್ಕೋಬೇಕಾಗುತ್ತೆ. ನಂತರ ಬಾಟಮ್ ಸೈಡ್ಗೂ ಅಷ್ಟೇ ಸೇಮ್ ಇದೇ ಥರನೇ ನಾವು ಸ್ಟಿಚಿಂಗ್ ಮಾರ್ಜಿನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಆಮೇಲೆ ಇದನ್ನು ಬರೀ ಯೂನಿಫಾರಮ್ಗಷ್ಟೇ ಅಲ್ಲದೆ ಸಣ್ಣ ಮಕ್ಕಳು, ಹೆಣ್ಮಕ್ಳಾಯಿತು, ಗಂಡು ಪಾಪು ಆಯಿತು, ನೀವೇನಾದರೂ ಚಿಕ್ಕ ಚಿಕ್ಕ ಮಕ್ಕಳಿರುವಾಗ ಪ್ಯಾಂಟು ಶರ್ಟ್ ಮೇಲೆ ಈ ಥರ ಒಂದು ಕಾಂಟ್ರಾಸ್ಟ್ ಕಲರಲ್ಲಿ, ಅಪೋಸಿಟ್ ಕಲರಲ್ಲಿ ನಾನು ವೇಸ್ಟ್ ಕೋಟ್ನ ಸ್ಟಿಚ್ ಮಾಡಿ ಹಾಕ್ತೀನಿ ಅನ್ನೋ ಆಗಿದ್ರೂ ಕೂಡ ನೀವು ಸೇಮ್ ಇದೇ ಮೆಥಡ್ನೇ ಫಾಲೋ ಮಾಡ್ಬೋದು. ಇದು ಪ್ಯಾಂಟು ಶರ್ಟ್ ಮೇಲೆ ಕೂಡ ಮಕ್ಕಳಿಗೆ ಹಾಕ್ಬೋದು, ಖಂಡಿತ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನಾನು ಏನು ಸ್ಟಿಚಿಂಗ್ ಹಾಕಿದ್ದೀನಿ ಎಲ್ಲ ಕಡೆಗೂ ನಾನು ಕರೆಕ್ಟಾಗಿ ಒಂದು 1/2 ಇಂಚ್ ಗ್ಯಾಪಲ್ಲಿ ಇದಕ್ಕೆಲ್ಲದಕ್ಕೂ ನ್ಯಾಚಸ್ನ ಹಾಕಿದ್ದೀನಿ. ನ್ಯಾಚಸ್ ಅಂತೂ ತುಂಬ ಇಂಪಾರ್ಟೆಂಟ್. ನೀವು ನ್ಯಾಚಸ್ ಹಾಕೋದ್ರಿಂದ ನೀಟಾಗಿ ನಾವು ಯಾವ ರೀತಿ ಸ್ಟಿಚಿಂಗ್ ಹಾಕಿರ್ತೀವಿ ಅದೇ ನಿಮಗೆ ಫ್ರಂಟಲ್ಲೂ ಕೂಡ ಅದೇ ರೀತಿ ಕಾಣಿಸುತ್ತೆ. ಹಾಗಾಗಿ ನೋಡಿ, ಎಲ್ಲ ಕಡೆಗೂ ಬಟ್ಟೆನೆಲ್ಲ ಈವನ್ನಾಗಿ ರೆಡಿ ಮಾಡ್ಕೋಬೇಕು. ನಿಮ್ಮ ಹತ್ರ ಐರನ್ ಬಾಕ್ಸ್ ಇತ್ತು ಅಂದರೆ ಒಂದು ಸಲ ನೀವು ಐರನ್ ಮಾಡ್ಕೊಂಡ್ರಿ ಅಂದರೆ ನೀಟಾಗಿ ಬರುತ್ತೆ. ನೋಡಿ, ಇದಕ್ಕೆ ಯಾವುದೇ ರೀತಿ ನಮಗೆ ಕ್ಯಾನ್ವಾಸ್ ಹಾಕಬೇಕನ್ನೋ ಅಂಥ ಅವಶ್ಯಕತೆ ಕೂಡ ಇಲ್ಲ. ಈಗ ನೋಡಿ, ನಾನು ಫಸ್ಟ್ ಬಾಟಮಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ಪಾಯಿಂಟ್ ವಿ ಶೇಪಲ್ಲಿ ಇದೆಯೋ ನೋಡಿಕೊಂಡು ನೀವು ಸೇಮ್ ಅದೇ ಥರನೇ ಅದ್ರ ಮೇಲೇ ಕರೆಕ್ಟಾಗಿ ಒಂದು ಪ್ರೆಷರ್ ಪುಟ್ ಅಳತೆಗೆ ಸ್ಟಿಚ್ಚನ್ನ ಹಾಕೋದ್ರಿಂದ ಫಿನಿಶಿಂಗ್ ತುಂಬಾ ನೀಟಾಗಿ ಕಾಣಿಸುತ್ತೆ. ನೋಡಿ, ನಾನು ಎಲ್ಲ ಕಡೆನೂ ಇದನ್ನು ಈ ಥರ ಸ್ಟಿಚ್ಚನ್ನ ಹಾಕ್ಕೊತಾ ಇದ್ದೀನಿ. ಶೋಲ್ಡ್ರ್ ಹತ್ರ ಹಾಕ್ತಾಯಿದ್ದೀನಿ, ಹಾಗೆಯೇ ಹಾರ್ಮೋಲು, ನೆಕ್ಕು, ಬಾಟಮ್ ಸೈಡ್ ಫಿಟ್ಟಿಂಗು ಎಲ್ಲ ಕಡೆ ಫುಲ್ ರೌಂಡು ಏನು ಬರುತ್ತೆ ಇದು, ಆ ರೌಂಡ್ ಫುಲ್ಲೂ ನಾವು ಸೇಮ್ ಇದೇ ಮೆಸರ್ಮೆಂಟಲ್ಲಿ ಸ್ಟಿಚಿಂಗ್ನ ಹಾಕ್ಕೋಬೇಕಾಗುತ್ತೆ. ತುಂಬಾ ಸಿಂಪಲ್, ಹಾಗೆ ತುಂಬಾ ಈಸಿ ಇದೆ ಫ್ರೆಂಡ್ಸ್ ಇದು. ನೋಡಿ, ಇದೇ ಥರನೇ ನಾವು 2 ಪೀಸ್ ಏನಿದೆ ಲೆಫ್ಟು ಮತ್ತು ರೈಟ್ ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನೋಡಿ, ಈಗ ಲೆಫ್ಟು ರೈಟು ನಮ್ಮದು ಫ್ರಂಟ್ ಪಾರ್ಟ್ ರೆಡಿಯಾಗಿದೆ. ಬ್ಯಾಕ್ ಪಾರ್ಟ್ ಮಾಡುವಾಗ ನೀವು ಇಲ್ಲೊಂದು ಚಿಕ್ಕ ಪಾಯಿಂಟ್ನ ನೆನ್ಪಿಟ್ಕೋಬೇಕಾಗತ್ತೆ. ಏನಂದರೆ ಇದರಲ್ಲೂ ಕೂಡ 2 ಪೀಸ್ ಇರುತ್ತೆ. ನಾವು 1 ಪೀಸ್ ಮೇಲೆ ನಾವೇನು ಮಾಡ್ಕೋಬೇಕು, ಈ ರೀತಿ ಫ್ರಂಟ್ ಪಾರ್ಟು ರೆಡಿಯಾಗಿರುತ್ತಲ್ಲ ಅದನ್ನು ಈ ರೀತಿ ಕರೆಕ್ಟಾಗಿ ಶೋಲ್ಡರ್ ಹತ್ರ 2 ಸೈಡು 1/2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಅಂದರೆ ಆ ಫ್ರಂಟ್ ಪಾರ್ಟ್ ಶೋಲ್ಡರ್ ಎಷ್ಟಿದೆ ಅಷ್ಟಕ್ಕೆ ನಾವು 2 ಕಡೆ ಈವನ್ನಾಗಿ ಬಟ್ಟೆ ಬಿಟ್ಟು ಇದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಸಪ್ರೇಟಾಗಿ ರೆಡಿ ಮಾಡಿಕೊಂಡು ಆಮೇಲೆ ಶೋಲ್ಡರ್ ಜಾಯಿಂಟ್ ಮಾಡ್ತಾರೆ. ಆ ಥರ ಮಾಡಬೇಡಿ, ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಈ ಮೆಥಡ್ ಫಾಲೋ ಮಾಡಿ, ಖಂಡಿತ ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಬರುತ್ತೆ. ಈಗ ಇನ್ನೂ ಒಂದು ಪೀಸ್ ಏನಿದೆ ಅದನ್ನು ಈ ರೀತಿ ಮೇಲೆ ಹಾಕ್ಕೊಂಡು ನೋಡಿ, ಶೋಲ್ಡ್ರ್ ಹತ್ರ ನಾವು ಫ್ರಂಟ್ ಪಾರ್ಟ್ ಏನು ರೆಡಿ ಮಾಡ್ಕೊಂಡಿದ್ದೀವಿ ಶೋಲ್ಡ್ರ್ ಜಾಯಿಂಟಲ್ಲಿ ಬಿಟ್ಟರೆ ಇನ್ನು ಮಿಕ್ಕಿದ್ದು ಯಾವ ಕಡೆನೂ ಅದು ನಮಗೆ ಸ್ಟಿಚಿಂಗಲ್ಲಿ ಜಾಯಿಂಟ್ ಆಗಬಾರ್ದು. ಓನ್ಲಿ ಶೋಲ್ಡರ್ ಜಾಯಿಂಟ್ ಹತ್ರ ಮಾತ್ರ ಇರಬೇಕಾಗುತ್ತೆ. ಈ ನೆಕ್ಕು, ಹಾರ್ಮೋಲು ಏನು ಹಾಕ್ತೀವಿ ನಾವು ಆ ಕಡೆಗೆಲ್ಲ ಒಂದು ಸ್ವಲ್ಪ ಒಳಗಡೆಯಿಂದ ಅದನ್ನು ಸ್ವಲ್ಪ ಒಳಗಡೆಗೆ ತೊಗೋಬೇಕಾಗುತ್ತೆ. ಅಂದರೆ ಅದು ಸ್ಟಿಚಿಂಗಲ್ಲಿ ಯಾವ ಕಡೆ ಕೂಡ ಬರಬಾರ್ದು. ಆ ರೀತಿ ನೋಡಿಕೊಂಡು ಎಲ್ಲ ಕಡೆನೂ ಕರೆಕ್ಟಾಗಿ ಸ್ಟಿಚ್ಚನ್ನ ಹಾಕ್ಕೋಬೇಕಾಗತ್ತೆ. ಇದಕ್ಕೂ ಕೂಡ ನೀವು ಈಗಲೇ ಬಾಟಮ್ಗೆ ಸ್ಟಿಚ್ ಹಾಕ್ಬೋದು. ಇದಕ್ಕೂ ಅಷ್ಟೇ ಶೋಲ್ಡ್ರ್ ಹತ್ರ ಬರುತ್ತೆ, ನೆಕ್ ಹತ್ರ ಬರುತ್ತೆ, ಆಮೇಲೆ ಹಾರ್ಮೋಲ್ ಹತ್ರ ಬರುತ್ತೆ, ಮತ್ತು ಬಾಟಮಲ್ಲಿ ಕೂಡ ನಮಗೆ ಎಲ್ಲ ಕಡೆನೂ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ಸೈಡ್ ಫಿಟ್ಟಿಂಗ್ ಏನು ಮಾಡ್ತೀವಿ ನಾವು ಅದು ಒಂದು ಬಿಟ್ಟು ನಾವು ಎಲ್ಲ ಕಡೆನೂ ಈ ರೀತಿ ಸ್ಟಿಚ್ಚನ್ನ ಹಾಕ್ಕೋಬೇಕಾಗುತ್ತೆ. ಆನಂತರ ಇದಕ್ಕೆ ನೋಡಿ, ಸೇಮ್ ಒಂದು 1/2 ಇಂಚ್ ಗ್ಯಾಪಲ್ಲಿ ಎಲ್ಲ ಕಡೆನೂ ನ್ಯಾಚಸ್ನ ಹಾಕ್ಕೋಬೇಕಾಗುತ್ತೆ. ನ್ಯಾಚಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಚಸ್ ಹಾಕ್ಕೊಂಡು ನೀಟಾಗಿ ಇದನ್ನು ಎಲ್ಲ ಕಡೆನೂ ಬಟ್ಟೆನ ರೆಡಿ ಮಾಡಿಕೊಂಡು ಸರಿ ಮಾಡಿಕೊಂಡು ನಂತರ ಸೇಮ್ ಇದು ಏನು ಸ್ಟಿಚಿಂಗ್ ಇದೆ ಈಗ ನೋಡಿ, ಶೋಲ್ಡ್ರ್ ಹತ್ರ ಇದಕ್ಕೆ ಸ್ಟಿಚ್ ಹಾಕಬೇಕಾಗುತ್ತೆ. ಈ ಥರ ಪಾಯಿಂಟೆಡ್ ಸ್ಟಿಚ್ ಇಷ್ಟು ಹಾಕಿದ್ವಿ ಅಂದರೆ ಆಲ್ಮೋಸ್ಟ್ ನಮ್ಮದು ವೇಸ್ಟ್ ಕೋಟ್ ರೆಡಿ ಆಗುತ್ತೆ.
ಫ್ರೆಂಡ್ಸ್, ಯಾರಾದರೂ ನಿಮ್ಮ ಮಕ್ಕಳಿಗೆ ನೀವು ಇದೇ ಥರನೇ ಸ್ಟಿಚ್ ಮಾಡಿ ಪ್ಯಾಂಟು ಶರ್ಟ್ ಮೇಲೆ ಹಾಕಿ ನೋಡಿ, ಎಷ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ಬ್ಲ್ಯಾಕ್ ಕಲರಲ್ಲಿ ಒಂದು ಸ್ಟಿಚ್ ಮಾಡಿ ನೋಡಿ, ಖಂಡಿತವಾಗ್ಲೂ ಚೆನ್ನಾಗಿ ಕಾಣುತ್ತೆ. ಆ ನಂತರ ನೋಡಿ, ಈಗ ಸೈಡ್ ಫಿಟ್ಟಿಂಗ್ ಮಾಡಿದ್ವಿ ಅಂದರೆ ಫೈನಲಿ ಕೋಟ್ ರೆಡಿ ಆಗುತ್ತೆ. ನಿಮಗೆ ಮಗು ಇನ್ನೂ ತುಂಬ ತೆಳ್ಳಗಿದೆ ಅನ್ನೋ ಹಾಗಿದ್ರೆ ನೀವು ಡಾಟ್ಸ್ ಕೂಡ ಹಿಡಿಬೋದು. ಇಲ್ಲಾಂದರೆ ಈ ರೀತಿ ಶೇಪ್ ತೆಗೆದು ಕೂಡ ನೀವು ಕಟ್ ಮಾಡುವಾಗಲೇ ಶೇಪ್ ತೆಗೆದಿದ್ರಿ ಅಂದರೆ ಸ್ಟಿಚಿಂಗಲ್ಲಿ ಯಾವುದೇ ರೀತಿ ಶೇಪ್ ತೆಗೆಯೋ ಅವಶ್ಯಕತೆ ಇರೋದಿಲ್ಲ. ಇದ್ರದ್ದು ಸ್ಟಿಚಿಂಗು ಹಾಗೆಯೇ ನಾನು ನೋಟ್ಸ್ದು ನಿಮಗೆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಆ ವಿಡಿಯೋನ ನೋಡಿ, ನಿಮಗೆ ಖಂಡಿತವಾಗ್ಲೂ ನೀಟಾಗಿ ಕೋಟ್ ಬಗ್ಗೆ ಇರೋ ಡೌಟ್ಸು ಎಲ್ಲ ಕ್ಲಿಯರ್ ಆಗುತ್ತೆ. ಯಾವ ರೀತಿ ಅದರದ್ದು ಕಟಿಂಗು ನೋಟ್ಸ್ ಇರುತ್ತೆ ಅನ್ನೋದು ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫ್ರೆಂಡ್ಸ್, ನೋಡಿ ವಿಡಿಯೋ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.